ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್, ಹಾಗೆಯೇ ಗುಡ್ ನೈಟ್. ಯಾರೆಲ್ಲ ನನ್ನ ವೀಡಿಯೋನ ಯಾವ್ಯಾವ ಟೈಮಲ್ಲಿ ನೋಡ್ತಿದ್ದೀರಾ, ಸೊ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ನಾನು ವೀಡಿಯೋನ ಬಂದುಬಿಟ್ಟು ಅಮ್ಮನ ಮನೆ ವೀಡಿಯೋದಿಂದಲೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಾರಿ, ಇದು ಲಾಸ್ಟ್ ವೀಡಿಯೋ, ಓಕೆನಾ? ಸೊ ನಾನು ಲೆಂತ್ ಆಗಿಬಿಡುತ್ತೆ ಅಂತಂದರೆ ವಿಡಿಯೋ ನೋಡೋದಕ್ಕೆ ಬೋರ್ ಆಗುತ್ತೆ, ಇಂಟ್ರೆಸ್ಟ್ ಇರಲ್ಲ ಅನ್ನೋದ್ರಿಂದ ಸ್ವಲ್ಪ ಶಾರ್ಟ್ ಆಗಿಯೇ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಆಲ್ರೆಡಿ 2 ವೀಡಿಯೋಸ್ನ ಅಪ್ಲೋಡ್ ಮಾಡಾಗಿದೆ. ಇದು ಬಂದುಬಿಟ್ಟು ಲಾಸ್ಟ್ ಪಾರ್ಟ್ ವೀಡಿಯೋ ಅಂತ ನಾನು ಹೇಳ್ತೀನಿ. ಸೊ ಶಿವರಾತ್ರಿ ಹಬ್ಬದ ಕೊನೆಯ ವೀಡಿಯೋ. ಸೊ ನೈಟ್ ಟೈಮ್ ನಾನು ಈ ಥರ ಹಬ್ಬನ ಸೆಲೆಬ್ರೇಷನ್ ಮಾಡೋದು ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ನಮ್ಮ ಮನೆ ದೇವ್ರನ್ನ ಬಂದುಬಿಟ್ಟು ನಾವು ಕೂರಿಸಿ ಪೂಜೆನ ಮಾಡ್ತೀವಿ ಅಂತ. ಸೊ ಲಾಸ್ಟ್ 2 ವೀಡಿಯೋಸ್ನ ರೀಕ್ಯಾಪ್ ಮಾಡೋದಾದರೆ, ಫಸ್ಟ್ ಬಂದುಬಿಟ್ಟು ಹಬ್ಬದ ದಿನ ಪ್ರಿಪ್ರೇಷನ್ ಅಂತಲೇ ಮಾಡ್ತೀವಿ. ಅಂತಂದರೆ ಬೆಳಗ್ಗೆಯಿಂದ ಏನೇನೆಲ್ಲ ಬೇಕು, ಪೂಜೆಗೆ ಏನೇನು ಐಟಮ್ಸ್ ಬೇಕು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ್ನೀರೆಲ್ಲ ತೊಗೊಂಡು ಬಂದು, ಹಾಗೆಯೇ ಅವರು ಮಡ್ಲಕ್ಕಿ ಅಂತ ಏನು ಪಡಿ ಅಂತ ಏನು ತೊಗೊಂಡು ಕೊಡ್ತಾರೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅದನ್ನೆಲ್ಲ ಸಪ್ರೇಟ್ ಮಾಡಿ, ಅವ್ರು ತಂದಿರುವಂಥ ಕಾಯಿ ಎಲ್ಲ ಒಡೆದು ಅದರಲ್ಲೆಲ್ಲ ಕಾಯಿ ಸೇರಿದು ಪಂಚಾಮೃತ ಮಾಡೋದಕ್ಕೆ ಮತ್ತು ಮಣನ್ನ ಮಾಡೋದಕ್ಕೆ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಹಾಗೆಯೇ ಫೈನಲ್ ಪಾರ್ಟ್ ಬಂದುಬಿಟ್ಟು ಇದಾಗಿರುತ್ತೆ. ಅಂದರೆ ಪೂಜೆಗೆ ಪ್ರತಿಯೊಂದು ಸಾಮಾನು ಕೂಡ ರೆಡಿ ಮಾಡಿ ಅದನ್ನು ನೀಟಾಗಿ ಪರ್ಫೆಕ್ಟಾಗಿ ಜೋಡಿಸ್ಬೇಕಾಗಿರುತ್ತೆ. ಇವಾಗ ನೀವು ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು, ಏನು ಇವಳು ವೀಡಿಯೋಗೋಸ್ಕರ ಇವಳು ಜೋಡಿಸ್ತಾ ಇದ್ದಾಳ ಅಂತ ನಿಮ್ಮ ಮೈಂಡಲ್ಲಿ ಥಾಟ್ ಬಂದರೆ ಖಂಡಿತವಾಗಿಯೂ ಇಲ್ಲ. ಸೊ ಪ್ರತಿ ವರ್ಷ ಕೂಡ ಪ್ರತಿ 6 ತಿಂಗಳಿಗೂ ಕೂಡ ನಾನೇ ಜೋಡಿಸೋದು. ಸೊ ನನಗೆ ಹೇಳ್ಕೊಟ್ಟಾಗಿಂದ, ಅಂದರೆ ನಮ್ಮಪ್ಪ ನನಗೆ ಅಂತ ಹೇಳ್ಕೊಟ್ಟಾಗಿಂದ ನಾನೇ ಜೋಡಿಸ್ತೀನಿ. ಅಂದರೆ ನನ್ನ ತಮ್ಮ ಕಲ್ತ್ಕೊಳ್ಳೋವರೆಗೂ ಅಷ್ಟೇ ಫುಲ್ ಲೈಫ್ ಲಾಂಗ್ ನಾನೇ ಜೋಡಿಸ್ತೀನಿ, ನಾನೇ ಪೂಜೆನೇ ಮಾಡ್ತೀನಿ, ಆ ಥರ ಏನಿಲ್ಲ. ಜಸ್ಟ್ ಅದನ್ನು ಕೂರಿಸಿ ಸ್ವಲ್ಪ ರೆಡಿ ಮಾಡೋದು ನನಗೆ ಬೇಗ ಅದು ಅಡ್ಜಸ್ಟ್ ಆಗಿದೆ, ನಾನು ಬೇಗ ಕಲ್ತ್ಕೊಂಡಿದ್ದೀನಿ. ಹಾಗಾಗಿ ಅದನ್ನು ನಾನು ಕೂರಿಸ್ತೀನಿ. ಪ್ರತಿ 6 ತಿಂಗಳು ಕೂಡ ನಾನೇ ಕೂರಿಸೋದು ನಮ್ಮ ಮನೇಲಿ. ಸೊ ನಮ್ಮಪ್ಪ ಪೂಜೆನ ಮಾಡ್ತಾರೆ, ಇಲ್ಲ ನನ್ನ ತಮ್ಮ ಪೂಜೆನ ಮಾಡ್ತಾನೆ. ಸೊ ಇಬ್ಬರಲ್ಲೊಬ್ಬರು ಯಾರಾದರೂ ಪೂಜೆನೇ ಮಾಡ್ತಾರೆ. ಸೊ ಅವರು ಹೊರಗಡೆ ಎಲ್ಲ ಪಂಚಾಮೃತ ಮಾಡೋದಕ್ಕೆ ಆಗಿ ಮಡನ್ನ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅವರು ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನಾನು ಕೂಡ ಕಾಯೆಲ್ಲ ಸೇರಿದು ಏನಾದ್ರು ಎಲ್ಪ್ ಬೇಕು ಅದನ್ನೆಲ್ಲ ಮಾಡಿಕೊಟ್ಬಿಟ್ಟು ಲಾಸ್ಟಲ್ಲಿ ನಾನು ಬಂದುಬಿಟ್ಟು ಪೂಜೆಗೆ ಅಂತ ನೀವು ನೋಡ್ತಾ ಇರ್ಬೋದು ಮರದ ಸಾಮಾನುಗಳು ಸ್ವಲ್ಪ ಇರುತ್ತೆ, ಅಂದರೆ ಪೂಜೆ ಸಾಮಾನುಗಳು, ಅದನ್ನು ದೇವ್ರ ಸಾಮಾನುಗಳು ಅಂತ ಕರಿತೀವಿ. ಸೊ ಇದನ್ನೆಲ್ಲ 6 ತಿಂಗಳಿಗೆ ಒಂದ್ಸತಿ ನಾವು ಯೂಸ್ ಮಾಡ್ತೀವಿ. ಹಾಗೆಯೇ ಬೆಳ್ಳಿ ಖಡ್ಗಗಳಾಗಿರ್ಬೋದು ಮತ್ತು ಲಿಂಗಗಳಾಗಿರ್ಬೋದು, ಅದು ಖಡ್ಗ ಏನು ಬರುತ್ತೆ ಅದು 2 ಒಂದೇ ಅಲ್ವಾ, ಅದು ಮತ್ತು ಕೈದು ಏನೋ ಖಡ್ಗ ಅದೆಲ್ಲನೂ ತುಂಬ ಜನ ಅರಿಸ್ಕೊಂಡು ಅದನ್ನು ಹಾಕಿರ್ತಾರೆ. ದೇವ್ರಿಗೆ ಏನಾದರೂ ಅವ್ರ ಪ್ರಾಬ್ಲಮ್ಸ್ ಇದ್ದರೆ ನೆರವೇರಿದ್ರೆ ನಾವು ಇದನ್ನು ಹಾಕ್ತೀವಿ ನಿನಗೆ ಅಂತ ಎಲ್ಲ ಅರಿಸ್ಕೊಂಡು ಅದನ್ನೆಲ್ಲ ಹಾಕಿರ್ತಾರೆ. ಅದನ್ನೆಲ್ಲ ನಾವು ನೀಟಾಗಿ ಎತ್ತಿಟ್ಕೊಂಡಿರ್ತೀವಿ. ಆ ದಿನ ಪೂಜೆ ಮಾಡೋದ್ರಿಂದ ಹಸುವಿನ ಗಂಜಲ ಏನು ಬರುತ್ತೆ ಅದನ್ನು ಹಾಕಿ ಅದನ್ನೆಲ್ಲ ತೊಳೆದು ಅದನ್ನೆಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದು ನೀಟಾಗಿ ಅದನ್ನು ಕೂರಿಸ್ಬೇಕು. ಅದು ಬೀಳದೆ ಇರೋ ರೀತಿ ಫಸ್ಟ್ ಟೈಮೇ ಕೂರಿಸ್ಬೇಕು ಅದನ್ನು, ಓಕೆನಾ? ಅದು ಜರುಗಿ ಬೀಳೋ ಥರ ಏನೂ ಮಾಡಬಾರ್ದು. ಹಾಗಾಗಿ ಪರ್ಫೆಕ್ಟಾಗಿ ಗೊತ್ತಿರೋರೇ ಕೂರಿಸೋದು. ನಮ್ಮಪ್ಪ ಕೂರಿಸ್ತಿರೋ, ಸೊ ನಾನು ಕಲ್ತಾಗಿಂದ ನಾನು ಕೂರಿಸ್ತೀನಿ. ನೆಕ್ಸ್ಟ್ ನನ್ನ ತಮ್ಮ ಅದನ್ನು ಕಂಟಿನ್ಯೂ ಮಾಡ್ತಾನೆ. ಸೊ ಅದನ್ನೆಲ್ಲ ನೀಟಾಗಿ ಒಂದೇ ಸರಿ ಕೂರಿಸಿದ್ದಾಯಿತು. ಸೊ ಬ್ಲೆಸ್ಸಿಂಗ್ ಯಾವಾಗಲೂ ಇಲ್ಲಿ ಟಚ್ ಏನೂ ಆಗಲಿಲ್ಲ, ಆರಾಮಾಗಿ ನಾನು ಕೂರಿಸ್ದೆ. ಆರಾಮಾಗಿ ಪೂಜೆನ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ಏನೇನೆಲ್ಲ ಲಕ್ಕಿ ಪತ್ರ ಆಗಿರ್ಬೋದು ಮತ್ತು ಹೂವು, ಒಂಬಾಳೆ ಏನೇನೆಲ್ಲ ತಂದಿರ್ತಾರೆ ಅದನ್ನೆಲ್ಲ ನನಗೆ ಗೊತ್ತು, ಯಾವ್ಯಾವ ಥರ ಅದನ್ನು ಅರೇಂಜ್ ಮಾಡಿ ಇಡಬೇಕು ಅಂತ. ಸೊ ಅದನ್ನೆಲ್ಲ ಇವಾಗ ಮಾಡ್ಕೋತಾ ಇರ್ತೀನಿ. ಸೊ ನಾನು ಮಾಡುವಾಗ ಯಾರೂ ನನ್ನ ಹತ್ರ ಬರೋದಿಲ್ಲ, ಓಕೆನಾ? ನಾನೇ ಅದನ್ನು ಕಂಪ್ಲೀಟ್ ಮಾಡಿ ಅದಾದಮೇಲೆ ಬೇರೆಯವ್ರು ಬಂದು ನೋಡೋದು. ಸೊ ಅಲ್ಲಿವರೆಗೂ ಯಾರೂ ಬರೋದಿಲ್ಲ. ಬಂದರೆ ನನ್ನ ತಮ್ಮ ಬರ್ಬೋದೇನೋ ಅಷ್ಟೇ, ಅದನ್ನು ಬಿಟ್ಟರೆ, ಅಂದರೆ ಏನಾದರೂ ಎಲ್ಪ್ ಮಾಡೋದಕ್ಕೆ ಅಂತ ಅಷ್ಟೇ, ಅದು ಬಿಟ್ಟರೆ ಇನ್ಯಾರೂ ಬರೋದಿಲ್ಲ ಒಳಗಡೆ. ಸೊ ಅದನ್ನೆಲ್ಲ ನೀಟಾಗಿ ನಾನೇ ಕೂತು ಎಲ್ಲನೂ ರೆಡಿ ಮಾಡ್ತೀನಿ. ಸೊ ರೆಡಿ ಮಾಡಿ ಎಲ್ಲನೂ ಇಟ್ಟಿದ್ದಾದಮೇಲೆ ಲಕ್ಕಿ ಪತ್ರನೂ ಕೂಡ ಬಿದ್ರು ಪತ್ರ ಎರಡನ್ನೂ ಕೂಡ ಸಪ್ರೇಟ್ ಎತ್ತಿಟ್ಟಿರ್ತೀನಿ. ಆ ಕಡೆ ಈ ಕಡೆ ಎತ್ತಿಟ್ಟಿದ್ದಾದಮೇಲೆ ಮತ್ತು ಇವಾಗ ವಿಭೂತಿಯಾಗಿಯೇ ಅರಿಶಿನ ಕುಂಕುಮ, ಸೊ ಇಷ್ಟನ್ನು ಕೂಡ ಹಚ್ಚುತ್ತೀನಿ. ಸೊ ಇಷ್ಟನ್ನೆಲ್ಲ ಹಚ್ಚಿ ಹೂವೆಲ್ಲ ಹಾಕಿ ಇದನ್ನೆಲ್ಲ ರೆಡಿ ಮಾಡಿರ್ತೀನಿ. ಗೊತ್ತಿಲ್ಲ, ಇದನ್ನು ಮೂಢನಂಬಿಕೆ ಅಂದ್ಕೊಳ್ಳೋರು ಅಂದ್ಕೋಬಹುದು, ಇಲ್ಲ ಅಂತಂದರೆ ನಂಬ್ತೀವಿ ಅನ್ನೋದ್ರೆ ನಂಬ್ಬೋದು. ಒಂದು ಚಿಕ್ಕ ಒಂದು ಸ್ಟೋರಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನನಗೆ ಗೊತ್ತಾಗಿಂದ ನಾನೇನೇ ಇದನ್ನು ಕೂರಿಸಿ ಪೂಜೆನ ಮಾಡೋದು ಅಂತ ಹೇಳ್ತಿದ್ದೆ ಅಲ್ವಾ. ಸೊ ನಾನು ಒನ್ ಟೈಮ್ ಏನು ಮಾಡಿಬಿಟ್ಟಿದ್ದೆ ಅಂದರೆ ಪ್ರತಿಯೊಂದನ್ನು ಕೂಡ ಎಲ್ಲನೂ ರೆಡಿ ಮಾಡಿಟ್ಟಿದ್ದೆ.
ಸೊ ಹೂವೆಲ್ಲ ಕೂಡ ಮುಡಿಸಿದೆ, ಒಂಬಳೆ ಎಲ್ಲ ಮಡಗಿದೆ. ಪ್ರತಿಯೊಂದು ಪೂಜೆಗೆ ದೀಪ ಹಚ್ಚೋವರೆಗೂ ನಾನೇ ಮಾಡ್ತೀನಿ, ಓಕೆನಾ. ದೀಪ ಹಚ್ಚಿ ಮತ್ತು ಸಕ್ಕರೆ ಬಾಳೆಹಣ್ಣು ಏನು ಬರುತ್ತೆ ಅದನ್ನು ಮಾಡಿ, ಬಾಳೆಹಣ್ಣೆಲ್ಲ ಇಟ್ಟು, ಹಾಲೆಲ್ಲ ಉದ್ದು, ಇಷ್ಟು ಕೂಡ ಕೆಲಸ ನಾನೇ ಮಾಡ್ತೀನಿ. ಸೊ ಇಷ್ಟನ್ನೆಲ್ಲ ಮಾಡಿ ನಾನು ಏನು ಮಿಸ್ ಮಾಡಿಬಿಟ್ಟಿದ್ದೆ ಅಂದರೆ ವಿಭೂತಿಯಾಗಿಯೇ ಅರಿಶಿನ ಕುಂಕುಮ ಹಚ್ಚೋದನ್ನು ಮಿಸ್ ಮಾಡಿಬಿಟ್ಟಿದ್ದೆ. ಒಂದು ವರ್ಷ ಏನೋ ಅಂದರೆ 6 ತಿಂಗಳು ಒಂದ್ಸತಿ ಮಾಡ್ತೀವಲ್ಲ, ಆಗ ಒನ್ ಟೈಮ್ ಏನೋ ಈ ಥರ ಮಾಡಿಬಿಟ್ಟೆ, ಮರ್ತೇ ಬಿಟ್ಟಿದ್ದೀನಿ. ನಾನು ಹಚ್ಚು ಕೂಡ ಇಲ್ಲ, ಹಾಗೆಯೇ ಯಾರು ಕೂಡ ಹಚ್ಚು ಕೂಡ ಇಲ್ಲ ಅಲ್ಲಿಗೆ, ಓಕೆನಾ. ಜಸ್ಟ್ ನಾನು ರೆಡಿ ಮಾಡಾದ್ಮೇಲೆ ಅವ್ರು ಬಂದು ಸ್ನಾನ ಮಾಡಿ ಪೂಜೆನ ಮಾಡ್ತಾರೆ. ಸೊ ಬುದ್ಧಿಯವ್ರು ಬಂದು ಕೂಡ ನೈವೇದ್ಯ ಎಲ್ಲ ಮಾಡ್ತಾರೆ. ಯಾರು ಆ ಕಡೆ ಗಮನ ಕೂಡ ಕೊಟ್ಟಿಲ್ಲ. ನಾನು ಹಚ್ಚಿಲ್ಲ ಅನ್ನೋದು ನನಗೆ ಥಾಟ್ ಬಂದಿಲ್ಲ, ನಾನು ಮರ್ತು ಬಿಟ್ಟಿದ್ದೀನಿ. ಅದು ಯಾರು ನೆನಪಿಸೂ ಇಲ್ಲ, ಯಾರು ನೋಡಿಕೊಂಡು ಇಲ್ಲ, ಓಕೆನಾ. ಅದು ನೈಟ್ ಆಗೋಗ್ಬಿಟ್ಟಿದೆ, ಮತ್ತು ಪೂಜೆ ಎಲ್ಲ ಮುಗಿಸು ಆಗಿದೆ. 3 ಡೇಸ್ ಕೂಡ ಆಗೋಗ್ಬಿಟ್ಟಿದೆ, ಅಂದರೆ 3 ದಿನ ಆಗಿ ದೇವರು ಕೂಡ ಎತ್ತಾಕಿದ್ದಾಯಿತು, ಎಲ್ಲ ಆಗಿದೆ. ಬಟ್ ಯಾರಿಗೂ ಕೂಡ ಅದು ನೆನಪು ಕೂಡ ಆಗಿಲ್ಲ. ಹಾಗೆಯೇ ಹಚ್ಚಿಲ್ವಾ ಯಾರು ಅಂತ ನಮ್ಮ ಅಪ್ಪನೂ ಕೇಳಿಲ್ಲ, ಅಮ್ಮನೂ ಕೇಳಿಲ್ಲ, ಯಾರೂ ಕೇಳಿಲ್ಲ. ಸೊ ಅದು ಹಂಗಂಗೆ ಅದಾಗೋಗ್ಬಿಟ್ಟಿದೆ. ಸೊ ಅದಾದ 3 ಡೇಸ್ ಲಾಸ್ಟ್ ಡೇ ಅಂದರೆ ದೇವ್ರು ಎತ್ತಾಕೋ ದಿನ ಏನೋ ನಮ್ಮ ಅಪ್ಪನ ಕನಸಲ್ಲಿ ಬಂದಿದೆ. ಸೊ ನೀನು ಏನೋ ಮಾಡಿದೀಯಾ, ನೀನು ವಿಭೂತಿ ಹಚ್ಚಿಲ್ಲ, ಅರಿಶಿನ ಕುಂಕುಮ ಹಚ್ಚಿಲ್ಲ ಅಂತ ನಮ್ಮ ಅಪ್ಪನ ಕನಸಲ್ಲೇನೋ ದೇವ್ರು ಬಂದು ಹೇಳಿರೋ ಥರ ಫೀಲ್ ಆಗಿದೆ. ಸೊ ಇದನ್ನು ನಾನು ನಂಬ್ತೀನಿ, ಬಟ್ ನೀವು ನಂಬಿಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ. ಜಸ್ಟ್ ಇದು ರಿಯಲಾಗಿ ನಡೆದಿರೋ ಸಿಚುವೇಶನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅಷ್ಟೇ. ಸೊ ಮೂಢನಂಬಿಕೆ ಅಂದ್ಕೊಳ್ಳೋರಿಗೆ ಅದು ಅವ್ರವ್ರ ಇಷ್ಟ ಬಿಟ್ಟಿರೋದು. ಸೊ ಬಟ್ ನಾವು ನಂಬ್ತೀವಿ, ಓಕೆನಾ. ಸೊ ಅದು ಕನಸಲ್ಲಿ ಬಂದು ಹೇಳಿದೆ, ಓಕೆನಾ. ನಾನು ಬಂದುಬಿಟ್ಟು ಅವಾಗ ಕ್ಲಾಸ್ಗೆ ಅಂದರೆ ಸ್ಕೂಲ್ಗೇನೋ ಹೋಗ್ತಾ ಇದ್ದೆ ಅಂತ ಅನ್ಕೋತೀನಿ. ಸೊ ಸ್ಕೂಲ್ಗೆ ಹೋಗಿದ್ದು ಬಂದು ನಾನು ಈವ್ನಿಂಗ್ ಟೈಮಲ್ಲಿ ಬಂದೆ. ಆವಾಗ ನಮ್ಮ ಅಪ್ಪನ ಕನಸಲ್ಲಿ ಬಂದಿದೆ ಅಲ್ವಾ. ಸೊ ಆವಾಗ ಕೇಳಿದ್ರು ನನ್ನನ್ನು, ನೀನು ಪೂಜೆ ಎಲ್ಲ ಮಾಡಿದ್ದಲ್ಲ, ಆವಾಗ ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಹಚ್ಚಿದ್ದ ಅಂತ ಕೇಳಿದ್ರು. ಸೊ ನಾನೇನು ಮಾಡಿದ್ದೀನಿ, ಫೋಟೋಸ್ ಎಲ್ಲ ತೊಗೊಂಡಿರ್ತೀನಿ ಅಲ್ವಾ, ಅವಾಗ ಚೆಕ್ ಮಾಡಿದ್ದೀನಿ. ನಾನು ವಿಭೂತಿ ಕೂಡ ತೊಗೊಂಡಿಲ್ಲ, ಅರಿಶಿನ ಕುಂಕುಮ ಕೂಡ ತೊಗೊಂಡಿಲ್ಲ, ನಾನು ಏನೂ ಅಲ್ಲಿ ಇಟ್ಟು ಕೂಡ ಇಲ್ಲ. ಹಾಗೆಯೇ ಪೂಜೆ ವಸ್ತುಗಳು ಏನು ಬರುತ್ತೆ ಅದನ್ನು ವಾಪಸ್ 3 ಡೇಸ್ ಆದಮೇಲೆ ಎತ್ತಿಡ್ತೀವಿ ಅಲ್ವಾ. ಸೊ ಅವಾಗೂ ಕೂಡ ತೆಗೆದು ನೋಡಿದ್ದೀವಿ, ಅಲ್ಲಿ ನಾನು ಹಚ್ಚೋಕ್ಕೆ ಹೋಗಿಲ್ಲ, ಹಚ್ಚು ಕೂಡ ಇಲ್ಲ. ಸೊ ಅದು ಕನಸಲ್ಲಿ ಬಂದು ಹೇಳಿತ್ತು. ಅವಾಗಿಂದ ನಾನು ಸ್ವಲ್ಪ ಸ್ಟ್ರಿಕ್ಟಾಗಿ ಕರೆಕ್ಟಾಗಿ ಗಮನ ಕೊಟ್ಟು ಅದನ್ನು ಫಾಲೋ ಮಾಡ್ತೀನಿ. ಒಂಥರ ಜಾಸ್ತಿನೇ ನಮ್ಮ ಮನೆ ದೇವ್ರ ಮೇಲೆ ನನಗೆ ತುಂಬ ನಂಬಿಕೆ ಜಾಸ್ತಿ. ತುಂಬ ಇಷ್ಟಪಡೋ ದೇವರು ಅಂದರೆ ಅದು ನಮ್ಮ ಕಾಡಬಸವೇಶ್ವರ ಅಂತ ನಾನು ಹೇಳ್ತೀನಿ. ಸೊ ಸಿಕ್ಕಾಬಿಟ್ಟೆ ಎಮೋಷನ್ ಟಚ್ ಫೀಲ್ ಜಾಸ್ತಿ ಇದೆ ನನಗೆ. ಅದು ಏನಕ್ಕೆ ಅಂದರೆ ಅದು ಚಿಕ್ಕಂದಿಂದನೂ ಬಂದುಬಿಟ್ಟಿದೆ ಅಲ್ವಾ. ಸೊ ನಮ್ಮ ಮನೆ ದೇವರು ಈ ಥರ ಎಲ್ಲ ಪೂಜೆ ನಡೀತಾ ಇದೆ. ಸೊ ಆಗ ಒಂಥರ ಎಮೋಷನ್ ಜಾಸ್ತಿ ನನಗೆ ಆ ದೇವ್ರ ಮೇಲೆ. ಸೊ ಒಂಥರ ಏನೋ ಹೇಳೋದಕ್ಕೆ ಆಗಲ್ಲ, ಅಷ್ಟೊಂದು ಲವ್ ಆಗಿರ್ಬೋದು, ಬಾಂಡ್ ಆಗಿರ್ಬೋದು ಸಿಕ್ಕಾಬಟ್ಟೆ ಇದೆ. ಸೊ ನನಗೆ ಏನೇ ಬೇಜಾರಾಗಲಿ, ನೋವಾಗಲಿ, ಏನೇ ಆದರೂ ಕೂಡ ನಾನು ಅದನ್ನು ಜಾಸ್ತಿ ಶೇರ್ ಮಾಡ್ಕೊಳ್ಳೋದು ಅಂದರೆ ನಮ್ಮ ಮನೆ ದೇವ್ರ ಹತ್ರನೇ ಅಂತಲೇ ಅನ್ಕೋತೀನಿ. ಸೊ ಅದನ್ನು ನಾನು ಜಾಸ್ತಿ ಯಾವಾಗಲೂ ಪೂಜೆ ಕೂಡ ಮಾಡ್ತಿರ್ತೀನಿ, ಯಾವಾಗಲೂ ನೆನೆಸ್ಕೋತಾನೂ ಕೂಡ ಇರ್ತೀನಿ, ಯಾವಾಗಲೂ ಜಪ ಮಾಡ್ತಾನೆ ಇರ್ತೀನಿ. ಅಂದರೆ ಇದೊಂದೇ ದೇವರು ಅಂತಲೇ ಹೇಳ್ಬೋದು. ಸೊ ಇವಾಗ ವಿಡಿಯೋಗೆ ಬರೋಣ, ಓಕೆನಾ. ಸೊ ನನ್ನ ಸ್ಟೋರಿ ಕೇಳಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಪ್ಲೀಸ್ ಮರಿದೇ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಾನು ಪೂಜೆಗೆ ಎಲ್ಲ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಪ್ರತಿ ಹೂವು ಆಗಿರ್ಬೋದು, ಪತ್ರೆಯಿಂದ ಹಿಡಿದು ವಿಭೂತಿ, ಅರಿಶಿನ ಕುಂಕುಮ ಹಾಗೆ ಎಲ್ಲ ರೆಡಿ ಮಾಡಿಟ್ಟೆ ಆದಮೇಲೆ ಅದ್ರ ದೇವ್ರ ಮುಂದೆ ಬಂದುಬಿಟ್ಟು ಬಾಳೆ ಎಲ್ಲನ ಆಲ್ರೆಡಿ ಇಡಬೇಕು. ಸೊ ನೈವೇದ್ಯ ಮಾಡೋದಕ್ಕೋಸ್ಕರ ನೈವೇದ್ಯ ಮಾಡಾದ್ಮೇಲೆ ನಾನು ಮಡಾನ ಮಾಡಿದ್ದೀವಿ ಅಂತ ಏನು ಹೇಳಿದೆ. ಸೊ ಮಡಾನ ರೆಡಿ ಮಾಡಿ ಅದನ್ನು ತೊಗೊಂಡು ಬಂದು ಒಳಗಡೆ ಇಟ್ಟು ಅದನ್ನು ಬಾಳೆ ಎಲೆ ಮೇಲೆ ಎಲ್ಲನೂ ಕೂಡ ಹಾಕಬೇಕು. ಸೊ ಎಲ್ಲನೂ ಕೂಡ ಹಾಕಿದ್ದಾದಮೇಲೆ ಇದು ಮತ್ತು ಪಂಚಾಮೃತ ಎರಡೂ ಕೂಡ ನೈವೇದ್ಯ ಮಾಡಿ ಇದನ್ನು ನಾವು ಒಬ್ಬೊಬ್ಬರ ಮನೆಗೆ, ಅಂದರೆ ಯಾರೆಲ್ಲ ನಮ್ಮ ಮನೆಗೆ ಮಡ್ಲಕ್ಕಿ ತಂದುಕೊಟ್ಟಿದ್ರು, ಅಂದರೆ ಪಡಿನ ತಂದುಕೊಟ್ಟಿದ್ರು, ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಪೊಂಗಲ್ ಅಂದರೆ ಮಡಾನ ಅಂತ ಏನು ಕರಿತೀವಿ, ಮಡಾನ ಆಗಿ ಪಂಚಾಮೃತ ಮತ್ತು ದೇವ್ರದ್ದು ಹೂವು ಇಷ್ಟನ್ನು ಕೂಡ ತಗೊಂಡೋಗಿ ಕೊಡಬೇಕು. ಸೊ ಹಾಗಾಗಿ ಇದನ್ನೆಲ್ಲ ಅಂದರೆ ನಮಗೆ ಹೆಲ್ಪ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಏನು ಬರೋದಿಲ್ಲ, ಓಕೆನಾ. ತುಂಬ ಅಂದರೆ ತುಂಬ ರಿಸ್ಕ್ ಜಾಸ್ತಿ ಇದೆ ಈ ಕೆಲಸದಲ್ಲಿ. ಅಂದರೆ ಈ ಕೆಲಸನ ಎಲ್ಲನೂ ಡೀಟೇಲಾಗಿ ಕ್ಯಾಪ್ಚರ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಅಂದರೆ ಅಷ್ಟು ಕಾಯಿಗಳು ಸೇರಿದು, ಬೆಲ್ಲ ಸೇರಿದು ಪ್ರತಿಯೊಂದನ್ನು ಮಾಡಬೇಕು ಅಂದರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಹಾಗೆಯೇ ಪ್ರತಿಯೊಬ್ಬರ ಮನೆಗೂ ಹೋಗ್ಬಿಟ್ಟು ನೈಟ್ ಎಲ್ಲ ಅದನ್ನೆಲ್ಲ ಕೊಟ್ಬಿಟ್ಟು ಬರಬೇಕು ಅಂದರೂ ಕೂಡ ಅಷ್ಟೇ ರಿಸ್ಕ್ ಇರುತ್ತೆ, ಸ್ವಲ್ಪ ಕಷ್ಟ ಅನ್ನಿಸ್ತಾ ಇರುತ್ತೆ. ಬಟ್ ಯಾರು ಹೆಲ್ಪ್ ಮಾಡೋರಂತೂ ಯಾರು ಬರೋದಂತೂ ಇಲ್ಲವೇ ಇಲ್ಲ. ನಮ್ಮ ಮನೆಯವರೇ ಎಲ್ಲರೂ ಸೇರ್ಕೊಂಡು ಮಾಡಬೇಕು ಅಂತ ಹೇಳ್ತೀನಿ. ಅಂದರೆ ನಮ್ಮಪ್ಪ, ನಮ್ಮಮ್ಮ, ನಾನು, ನನ್ನ ತಮ್ಮ ಇಷ್ಟೇ ಎಲ್ಲರೂ ಸೇರಿ ಹೆಲ್ಪ್ ಮಾಡಿ ಎಲ್ಲನೂ ಕೂಡ ಹಂಚ್ಕೋಬೇಕು. ಹಾಗೆಯೇ ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಅವಣ್ಣ ಮಾತ್ರ ಪ್ರತಿ ವರ್ಷ ಅಂದರೆ ನನಗೆ ಬುದ್ಧಿ ಬಂದಂಗಿಂದ ನಾನು ಅವನನ್ನು ನೋಡ್ದಂಗಿಂದ ಅವನ್ನ ಒಂದು ಸರಿ ಕೂಡ ಮಿಸ್ ಆಗಿಲ್ಲ. ಅವಣ್ಣ ಮಾತ್ರ ತಪ್ಪದೆ ಬಂದು ಹೆಲ್ಪ್ ಮಾಡ್ತಾರೆ. ಸೊ ಅದೊಂಥರ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಅವನಿಗೆ ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ, ಬಟ್ ತುಂಬ ಚೆನ್ನಾಗಿ ಬಂದು ಹೆಲ್ಪ್ ಮಾಡಿಬಿಟ್ಟು ಹೋಗ್ತಾರೆ. ಪ್ರತಿ ವರ್ಷವೂ ಬರ್ತಾರೆ, ಒಂದು ಸರಿ ಕೂಡ ಮಿಸ್ ಆಗಿಲ್ಲ.
ಸೊ ಹಾಗೆಯೇ ಇವಾಗ ಎಲ್ಲನೂ ಕೂಡ ರೆಡಿ ಮಾಡಿ ಆಗಿದೆ. ಸೊ ನಾನು ಬಂದುಬಿಟ್ಟು ಇವಾಗ ಸ್ವಲ್ಪ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದಿದ್ದಾದಮೇಲೆ ಇವಾಗ ದೀಪನೆಲ್ಲ ಹಚ್ಚುತ್ತಾ ಇದ್ದೀನಿ. ಧೂಪಕ್ಕೆ ಆಗಿರ್ಬೋದು, ಕರ್ಪೂರ, ಪೂಜೆಗೆ ಎಲ್ಲನೂ ರೆಡಿ ಮಾಡಿಕೊಟ್ಟು ಆಮೇಲೆ ನನ್ನ ತಮ್ಮ ಪೂಜೆಯನ್ನು ಮಾಡ್ಕೊತಾನೆ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ರೆಡಿ ಮಾಡಿದಾದಮೇಲೆ ಬುದ್ಧಿಯವ್ರು ಏನು ಬರ್ತಾರೆ ಅವ್ರು ಬಂದು ನೈವೇದ್ಯ ಮಾಡಿ ಪೂಜೆ ಎಲ್ಲ ಮಾಡಾದಮೇಲೆ ನಾವು ಇದನ್ನೆಲ್ಲ ಹೋಗ್ಬಿಟ್ಟು ಬೇರೆಯವ್ರ ಮನೆಗೆ, ಅಂದರೆ ಯಾರು ಬಂದಿದ್ರು ಅವ್ರ ಮನೆಗೆ ಇದನ್ನೆಲ್ಲ ತೊಗೊಂಡೋಗಿ ಕೊಡಬೇಕು. ಸೊ ಈ ಥರ ನಮ್ಮ ಮನೇಲಿ ಶಿವರಾತ್ರಿ ಹಬ್ಬ ಅಥವಾ ಗೌರಿ ಹಬ್ಬನ ಅಮ್ಮನ ಮನೇಲಿ ಸೆಲೆಬ್ರೇಷನ್ ಮಾಡೋದು. ಸೊ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡಿರೋ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಂಡಿರೋದು. ನಿಮಗೆಲ್ಲ ಏನು ಅನ್ನಿಸ್ತು, ಯಾವ ಥರ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಇವಾಗ ನನ್ನ ತಮ್ಮ ಬಂದುಬಿಟ್ಟು ಪೂಜೆನ ಮಾಡೋದಕ್ಕೋಸ್ಕರ ಪೂಜೆಗೆ ಏನೇನು ಬೇಕು, ಧೂಪ ಆಗಿರ್ಬೋದು ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಸೊ ನಾನು ಬಂದುಬಿಟ್ಟು ದೀಪ ಎಲ್ಲ ಹಚ್ಚಿದಾಗಿತ್ತು, ಜಸ್ಟ್ ಅವನು ಇವಾಗ ಪೂಜೆನ ಮಾಡಬೇಕು ಅಷ್ಟೇ. ನೀವು ಇವಾಗ ನೋಡ್ತಾ ಇರ್ಬೋದು ಪಂಚಾಮೃತ ಮಡಾನ ಎಲ್ಲನೂ ಕೂಡ ರೆಡಿ ಆಗಿದೆ. ನಾನು ಹೇಳಿದ್ದೆ ಅಲ್ವಾ ಬುದ್ಧಿಯವ್ರು ಬಂದುಬಿಟ್ಟು ನೈವೇದ್ಯನ ಮಾಡ್ತಾರೆ ಅಂತ. ಹೌದು, ಇವಾಗ ನೋಡ್ತಾ ಇರ್ಬೋದು ನೀವು, ಯಾರಾದರೂ ಒಬ್ಬರು ಬಂದುಬಿಟ್ಟು ನೈವೇದ್ಯನ ಮಾಡಿ ನಮಗೆ ಅದನ್ನೆಲ್ಲ ಅಂದರೆ ಸ್ಟಾರ್ಟ್ ಮಾಡಿ ಅನ್ನೋ ಥರ ಇದು ಅಂದರೆ ಏನೋ ಒಂಥರ ಗ್ರೀನ್ ಸಿಗ್ನಲ್ ಥರ ಅಂತಲೇ ಹೇಳ್ಬೋದು. ಸೊ ಅವ್ರು ಬಂದಾಗ ವಿಭೂತಿ ಎಲ್ಲ ಹಾಕ್ಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಲಿಂಗ ಪೂಜೆನೂ ಕೂಡ ಆ ಟೈಮಲ್ಲೇ ಮಾಡ್ಕೊಳ್ಳೋದು. ಸೊ ಇದನ್ನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾವು ಪ್ರತಿ ಮನೆಗೂ ಕೂಡ ಹೋಗ್ಬಿಟ್ಟು ಅದನ್ನು ಪ್ರಸಾದನ ಕೊಟ್ಬಿಟ್ಟು ಬರ್ತೀವಿ. ನಾನು ಕೂಡ ಪೂಜೆಯನ್ನೆಲ್ಲ ಮುಗಿಸ್ಕೊಂಡೆ. ಸೊ ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಮ್ಮನ ಮನೆ ಶಿವರಾತ್ರಿ ಹಬ್ಬ ಯಾವ ಥರ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಥ್ಯಾಂಕ್ ಯು.